ಪ್ರತಿ ವರ್ಷ ಮಾರ್ಚ್ 8ಕ್ಕೆ ಇಡೀ ಜಗತ್ತ ಮಹಿಳಾ ದಿನಾಚರಣೆ ಆಚರಿಸ್ಕೊಳ್ತೈತಿ. 2026 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಧ್ಯೇಯ ಗಿವ್ ಟು ಗೇಮ್. ಗಂಡಸರಿಗೆ ಒಂದಿಷ್ಟು ಕಿವಿ ಮಾತು ಹೇಳ್ತೀನಿ. ನಿಮ್ಮ ಮನ್ಯಾಗ 14ರಿಂದ 26 ವರ್ಷದ ಹೆಣ್ಮಕ್ಳು ಇದ್ರ ಅವ್ರನ್ನ ಕರ್ಕೊಂಡೋಗಿ HPV ವ್ಯಾಕ್ಸಿನ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಕೊಡಿಸ್ರಿ. 30ರಿಂದ 65 ವರ್ಷದ ಹೆಣ್ಮಕ್ಳು ಇದ್ರ ಅವ್ರಿಗೆ ಗರ್ಭಕೋಶ ಬಾಯಿ ಕೊರಳಿದ್ದು ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ದು ಟೆಸ್ಟ್ ಅಂತ ಬರ್ತೈತಿ. ಪಾಪ್ಸ್ಮಿಯರು ಇಲ್ಲ HPV DNA ಟೆಸ್ಟ್ ಅಂತ ಹೇಳ್ತೀವಿ, ಅದನ್ನ ಮಾಡಿಸ್ರಿ. ಇವೆರಡರಿಂದ ನಾವು ಈ ಮಹಾಮಾರಿಯಾದ ಸರ್ವೈಕಲ್ ಕ್ಯಾನ್ಸರ್ನ ನಮ್ಮ ದೇಶದಿಂದ ತೊಲಗಿಸ್ಬೋದು. ಇನ್ನ ಮನೆಯೊಳಗ 40 ವರ್ಷದಕ್ಕಿಂತ ಜಾಸ್ತಿ ಇರೋ ಯಾವುದೇ ಹೆಣ್ಮಕ್ಳಿಗೆ ತಿಂಗಳ ಮುಟ್ಟಿನಾಗ ಏನ್ರ ಭಾಳ ರಕ್ತ ಹೋಗಕತ್ತಿದ್ದಂದ್ರ ಅವ್ರನ್ನ ತಪ್ಪದ ದವಾಖಾನಿಗೆ ಕರ್ಕೊಂಡು ಹೋಗ್ರಿ. ಇಂಥ ಹೆಣ್ಮಕ್ಳೊಳಗ ಒಂದು 10% ಜನಕ್ಕೆ ಕ್ಯಾನ್ಸರ್ ಇರ್ಬೋದು. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರ ಇದನ್ನ ನಾವು ಅತಿ ಕಡಿಮೆ ಸ್ಟೇಜ್ನೊಳಗೆ ಕಂಡುಹಿಡಿಬಹುದು. ನೋವು ಸಹಿಸೋ ಶಕ್ತಿ ಅಲ್ಲ, ಆದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಳ್ಳೋ ಯುಕ್ತಿ ನಿಮ್ಗೆಲ್ಲರಿಗೂ ದೇವ್ರು ಕೊಡ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯ. ನಮಸ್ಕಾರ.